ವೇದಿಕೆಯ ಮೇಲೆ ಆಸೀನರಾದಂತಹ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ನನ್ನ ಸಹೋದರರಾದ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ದೇಶ ರೈತದ ಬೆನ್ನೆಲುಬು. ಬರೀ ಕೃತಿಗಳಲ್ಲಿ ಮಾತ್ರ ಲಿಖಿತ ರೂಪದಲ್ಲಿ ಇದ್ರೆ ಸಾಲದು. ಸರ್ಕಾರ ಹೇಳುತ್ತೆ ದೇಶ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು. ಅದು ನನಗೆ ಸ್ವಾಗತ ಇದೆ. ರೈತ ಅಂದ್ರೆ ಯಾರು? ಇವತ್ತು ರಾಜಕಾರಣಿಗಳು ದುಡಿದಿದ್ರೂ ದೇಶ ಬದುಕತ್ತೆ, ದೇಶದ ಜನತೆ ಬದುಕತ್ತೆ. ನಾಡು ದುಡಿದಿದ್ರು ದೇಶ ಬದುಕತ್ತೆ. ಆದ್ರೆ ರೈತ ದುಡಿದಿದ್ರೆ ಯಾರು ಬದುಕ್ತಾರಪ್ಪ ಅಯ್ಯಪ್ಪ ಅನ್ನುವಂತ ಕಾಲ ಇವತ್ತು ಸನ್ನಿಹಿತವಾಗ್ತದೆ ಬಂಧುಗಳೇ. ಯಾಕಂದ್ರೆ ಮೊದಲಿನದಾಗಿ ನಾವು ಈ ಹೋರಾಟಗಳನ್ನ ನೋಡ್ತಾ ಬಂದಿದ್ರೆ, ಬಾಬಾ ಗೌಡ್ರು ಅಂತೇಳಿ ಬಾಬಾ ಗೌಡ ಪಾಟೀಲ್ರ ಹೋರಾಟಗಳನ್ನ ಕಣ್ಣಾಗ ನೋಡಿದ್ದೀನಿ. ಯಾಕಂದ್ರೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ ನಂಜುಂಡಪ್ಪರು, ಅವರು ಸಹಿತ ನಂಜುಂಡಯ್ಯವರು, ಹಾಗೆ ಎಲ್ಲ ಹೋರಾಟಗಾರರನ್ನ ನಾವು ನೋಡ್ತೀವಿ. ಇಲ್ಲಿ ಏನಾಗಿದೆ ನಮ್ಮ ರೈತರಲ್ಲಿ? ಯಾಕಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ರೈತರ ಹೋರಾಟಗಳು ನಡೀತಾವ ಅಂದ್ರೆ ಆ ಹೋರಾಟಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ನಮ್ಮ ರಾಜಕಾರಣಿಗಳಿಂದ ಆಗ್ತದೆ. ನಾನು ನನ್ನ ಸ್ನೇಹಿತರಾದಂತ ಎಲ್ಲಾ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳೋದಂದ್ರೆ, ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತಿಗೆ ನೀವು ಕಿವಿಗೊಡಬಾರ್ದು. ಇಲ್ಲಿ ಏನಾಗಿಬಿಟ್ಟಿದೆ, JDS, ಕಾಂಗ್ರೆಸ್, BJP ಅನ್ನುವಂತ ನಮ್ಮ ಕಾರ್ಯಕರ್ತರನ್ನು ಹುಟ್ಟಾಕಿಬಿಟ್ಟಿರ್ತಾರ ಅವರು. ರೈತ ಬಾಂಧವರಲ್ಲಿಯೂ ಸಹಿತ 3 ಪಕ್ಷ ಆಗಿಬಿಟ್ಟಿದಾವು. ನಮ್ಮ ಹೋರಾಟಗಳು ಅಂತ ಬಂದಾಗ, ನಾವು ಬೀದಿಗಳಿಂದ ಹೋರಾಟ ಮಾಡುವಾಗ ನಮ್ದು ಒಂದೇ ಜಾತಿ, ರೈತ ಜಾತಿ. ನಾಡಿನ ರೈತ ಜಾತಿ ಅನ್ನೋದು ಒಂದೇ ಜಾತಿ ನಮ್ದು. ಆ ಜಾತಿಯನ್ನು ನಾವು ಮುಂದಿಟ್ಕೊಂಡು ಹೋರಾಟ ಮಾಡಿದ್ರೆ ಇನ್ನೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ಸೇರಬೇಕಾಗಿತ್ತು. ನಿಜ ಹೌದಲ್ರಿ ಅಣ್ಣ ತಮ್ಮಂದ್ರಿ? ನಿಜ ಹೌದಾ? ಇಲ್ಲಿ ಏನಾಗಿದೆ ಅಂದ್ರ, ಈಗ ಬೇರೆ ಊರ್ಲಿತ್ರ ರೈತರು ಬರ್ತಿರ್ತಾರ, ಆ ರೈತರಿಗೆ ರಾಜಕೀಯ ಪಕ್ಷದ ಮುಖಂಡರು ಹೇಳ್ಬಿಡ್ತಾರ, ನೀವು ಹೋರಾಟಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಪಾಟೀಲ್ರ ಮುಂದಾಳ ತೋತಿ ಪಾಟೀಲ್ ಬೆಳಿತಾನ, ನೀವು ಹೋಗ್ಬೇಡ್ರಿ ಅಂತೇಳಿ. ಅಲ್ಲಿ ಪಾಟೀಲ್ ಬೆಳೆಯಂಗಿಲ್ಲ. ಪಾಟೀಲ್ರ ಹಿಂದಿರುವಂತ ಎಲ್ಲಾ ರೈತರ ಒಳಿತಿಗಾಗಿ ಪಾಟೀಲ್ ಹೋರಾಟ ಮಾಡ್ತಿರ್ತಾನ. ಅದನ್ನ ನಾವು ಕಿವಿ ಒಳಗೆ ಇಟ್ಕೊಂಡು, ಅದನ್ನ ನಾವು ಮನಸ್ಸಿನಾಗ ಇಟ್ಕೊಂಡು ಹೋರಾಟ ಮಾಡ್ಬೇಕು ವಿನಃ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂದ್ರೆ ಏನು? ಇವತ್ತಿಲ್ಲೇ ಉದಾಹರಣೆ ತಗೋರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಕಾರ್ಖಾನೆಗಳು, ರಾಜಕೀಯ ಮುಖಂಡರ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಹೇಳ್ಬಿಡ್ರಿ. ಬಾಗಲಕೋಟೆ, ಬಿಜಾಪುರ, ವಿಜಯಪುರ, ಬೆಳಗಾವಿ ಜಿಲ್ಲೆಯಲ್ಲಿರೋ ಎಲ್ಲ ರಾಜಕಾರಣಿಗಳ ಪ್ರಮುಖರ, ಸಚಿವರ, ಶಾಸಕರ, ರೈತರ, ಯಾವಾದ್ರೂ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇದಾವನ್ರಿ ಬಂಧುಗಳೇ? ಯಾವೂ ಇಲ್ಲ. ಹೆಸರಿಗೆ ಮಾತ್ರ ಸಹಕಾರಿ, ರಣ್ಣ ಸಹಕಾರಿ, ಹೌದಾ? ಎಲ್ಲರೂ ರಾಜಕೀಯ ಪ್ರಮುಖರು, ಸಚಿವರು, ಶಾಸಕರು, ಸಂಸದರು. ಹೀಗಾಗಿ ಏನಾಗಿದೆ, ಇವತ್ತ ಪಕ್ಕದ ರಾಜ್ಯದ ಮಹಾರಾಷ್ಟ್ರದಲ್ಲಿ ಮೊನ್ನೆ ಒಬ್ಬರು ರೈತರು ಹೋರಾಟ ಮಾಡಿದ್ರು. ರೈತರು ಹೋರಾಟ ಮಾಡಿದ್ರ ಸ್ವಯಂ ಪ್ರೇರಿತವಾಗಿ ಸಕ್ಕರೆ ಮಾಲೀಕರು ಬಂದ್ರು. ನೀವು ಕೇಳಿದಕ್ಕಿನ ನಾವು ಒಂದು 75 ರೂಪಾಯಿ ಕಡಿಮೆ ಕೊಡ್ತೀವಿ, ನೀವು 3800 ಕೇಳಿರಿ, ನಾವು 3700 ಚಿಲ್ಲರ್ ಕೊಡ್ತೀವಿ, ನಿಮ್ಮ ಹೋರಾಟವನ್ನ ಹಿಂದಕ್ಕೆ ತಗೋರಿ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದ್ರು. ಇದೇ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನ ಕಳಿಸ್ತಾರೆ, ನಾನು ರೈತರದ ಒಂದು ಸಪರೇಟ್ ಆಗಿ ನಾವೊಂದು ಸಭೆಯನ್ನು ಕರಿತೀನಿ.